ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದ್ದು, ಸಿವಿ ನಾಗೇಶ್ ವಾದಕ್ಕೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಟ ದರ್ಶನ್, ಮತ್ತೊಂದು ಕಡೆ ನಟಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮುಂದುವರೆದಿತ್ತು. ಸಿವಿ ನಾಗೇಶ್ ಅವರ ವಾದಕ್ಕೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಪವಿತ್ರ ಮತ್ತು ರೇಣುಕಾಸ್ವಾಮಿ ಚಾಟ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಮೊನ್ನೆಯಷ್ಟೇ ಪೊಲೀಸರ ತನಿಖೆಯಲ್ಲಿ ಲೋಪದೋಷ ಕಂಡು ಬಂದಿದೆ. ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ದರ್ಶನ್ ಅವರನ್ನ ಸಿಲುಕಿಸುವುದಕ್ಕೆ ನಾನಾ ರೀತಿಯಾದಂತಹ ಷಡ್ಯಂತ್ರಗಳನ್ನ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂತಹ ಅಲಿಗೇಷನ್ಸ್ ಅನ್ನ ಸಿವಿ ನಾಗೇಶ್ ಅವರು ಮಾಡಿದ್ರು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾತ್ರ ನನಗೆ ಟೈಮ್ ಬೇಕು, ಅಕ್ಟೋಬರ್ 8ನೇ ತಾರೀಕು ನನಗೆ ಟೈಮ್ ಕೊಡಿ, ನಾನ್ ಮಾತಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಆ ಸಮಯ ಬಂದಿದೆ. ಸಿವಿ ನಾಗೇಶ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಪವಿತ್ರ ಗೌಡ ಹಾಗೆ ರೇಣುಕಾಸ್ವಾಮಿಯ ಈ ಚಾಟ್ ಲಿಸ್ಟ್ ಏನಿದೆಯಲ್ಲ ಅದೆಲ್ಲವನ್ನು ಕೂಡ ಒಂದೊಂದೇ ಹೇಳ್ತಾ ಇದ್ದಾರೆ. ಆಕೆ ಏನು ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡೋದಾಗಿರ್ಬೋದು, ರೇಣುಕಾಸ್ವಾಮಿಯ ನಂಬರ್ ಅನ್ನ ಪಡ್ಕೊಂಡಿದ್ದಾಗಿರ್ಬೋದು, ಅದಾದ ನಂತರ ಆತ ಕಳಿಸಿದಂತಹ ಮರ್ಮಾಂಗದ ಫೋಟೋಗಳಿಗೆ ಒಂದಷ್ಟು ರಿಯಾಕ್ಟ್ ಮಾಡೋದು, ಅದಾದ ನಂತರ ರೇಣುಕಾಸ್ವಾಮಿಯ ಲೊಕೇಶನ್ ನ ಟ್ರ್ಯಾಪ್ ಮಾಡೋದು, ಹೀಗೆ ನಿರಂತರವಾಗಿ ಚಾಟಿಂಗ್ ನಡೆದಿರುತ್ತೆ. ಈಕೆ ಪ್ರೇರೇಪಿಸಿದಕ್ಕೇನೆ ಪವನ್ ಇನ್ನೊಂದು ಅಕೌಂಟ್ ಇಂದ ರೇಣುಕಾಸ್ವಾಮಿಯನ್ನ ಉದ್ರೇಕಿಸಿ ಒಂದಷ್ಟು ಚಾಟಿಂಗ್ ಗಳನ್ನ ಮಾಡ್ಕೊಳ್ತಾರೆ. ಅದರಿಂದ ಸ್ಕ್ರೀನ್ ಶಾಟ್ ಗಳನ್ನ ತಗೊಳ್ತಾರೆ. ಸ್ಕ್ರೀನ್ ಶಾಟ್ ಗಳನ್ನ ತಗೊಂಡು ನಟ ದರ್ಶನ್ ಅವರಿಗೆ ಕಳಿಸ್ತಾರೆ. ಈ ರೀತಿ ಮರ್ಮಾಂಗದ ಫೋಟೋಗಳನ್ನ ಪದೇ ಪದೇ ಕಳಿಸ್ತಾ ಇದ್ದಾನೆ. ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಒಂದು ಕಡೆ ಪವಿತ್ರ ಗೌಡ, ಮತ್ತೊಂದು ಕಡೆ ಪವನ್ ಹೇಳಿದ ತಕ್ಷಣನೇ ಒಂದು ಡೇಟ್ ಫಿಕ್ಸ್ ಮಾಡಿ ಆತನನ್ನ ಕರ್ಕೊಂಡು ಬನ್ನಿ. ಚಿತ್ರದುರ್ಗದಲ್ಲಿ ಇರುವಂತಹ ನನ್ನ ಏನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದ್ದಾರಲ್ಲ ರಘು, ಆತನಿಗೆ ಹೇಳಿದ್ರೆ ಕೆಲಸ ಸಲೀಸಾಗುತ್ತೆ, ಆತನಿಗೊಂದು ಕರೆ ಮಾಡಿ ಅಂತ ದರ್ಶನ್ ಅವರು ತಾಕೀತನ್ನ ಮಾಡ್ತಾರೆ. ದರ್ಶನ್ ಹೇಳಿದ್ದೇ ತಡ ಚಿತ್ರದುರ್ಗದ ರಘುಗೆ ಫೋನ್ ಹೋಗುತ್ತೆ. ಈ ರೀತಿ ಇದೆ, ರೇಣುಕಾಸ್ವಾಮಿ ಅನ್ನುವಂಥವನ್ನ ಲೊಕೇಶನ್ ಕೂಡ ನಾವು ಟ್ರ್ಯಾಪ್ ಮಾಡಿದ್ದೀವಿ, ಆತನನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ದು ಅಂತ ದರ್ಶನ್ ಅಂಡ್ ಗ್ಯಾಂಗ್ ಇತ್ತ ರಘುಗೆ ಹುರಿದುಂಬಿಸಿದ್ದೇ ತಡ ರೇಣುಕಾಸ್ವಾಮಿ ಇರೋ ಜಾಗಕ್ಕೆ ತೆರಳಿ ಆತನನ್ನ ಕಿಡ್ನಾಪ್ ಮಾಡಿ ನಡು ರಸ್ತೆಯಲ್ಲೇ ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಪಟ್ಟಣಗೆರೆ ಶೆಡ್ಗೆ ಕರೆತಂದ ನಂತರ ಏನೇನೆಲ್ಲ ಆಯ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾತ್ರ ನಟ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗಬಾರ್ದು. ಇಫ್ ಇನ್ ಕೇಸ್ ಏನಾದ್ರೂ ಜಾಮೀನು ಸಿಕ್ತ ಅಂತಂದ್ರೆ ನಟ ದರ್ಶನ್ ಅವರ ಪ್ರಭಾವವನ್ನ ಬಳಸಿ ಸಾಕ್ಷ್ಯ ನಾಶವನ್ನ ಮಾಡಬಹುದು, ರೇಣುಕಾಸ್ವಾಮಿ ಕುಟುಂಬಕ್ಕೆ ತೊಂದರೆಯನ್ನ ಕೊಡಬಹುದು, ಅವರ ಅಭಿಮಾನಿಗಳು ಏನಾದ್ರೂ ತಕರಾರನ್ನ ಮಾಡಬಹುದು ಅನ್ನುವಂತ ನಿಟ್ಟಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬಹಳ ಅಂದ್ರೆ ಬಹಳ ಒಂದು ತಡೆಯಾಜ್ಞೆಯನ್ನ ಓಡಿಸ್ತಾ ಇದ್ದಾರೆ. ದರ್ಶನ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಆಗ್ಬಾರ್ದು ಅಂತ. ಬಟ್ ಸಿವಿ ನಾಗೇಶ್ ಅವರು ಫಸ್ಟ್ ಟರ್ನ್ ನಲ್ಲೇ ಎಲ್ರಿಗೂ ಬೆವರನ್ನ ಇಳಿಸಿದ್ರು. ಪೊಲೀಸರ ವಿಚಾರಣೆ ಆಗಿರ್ಬೋದು, ಅವರು ನಡೆಸಿರುವಂತಹ ತನಿಖೆ ಆಗಿರ್ಬೋದು, ವೈದ್ಯಾಧಿಕಾರಿಗಳು ಕೊಟ್ಟಿರುವಂತಹ ರಿಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರೋದು ಅಂತ ಏಕ್ದಮ್ ಒಂದೇ ಸರಿ ಅವರು ಮಾತಾಡಿದ್ ನೋಡಿದ್ರೆ ಎಲ್ರಿಗೂ ಕೂಡ ಒಂದು ಕ್ಷಣ ನಾವು ತನಿಖೆ ಮಾಡಿದ್ದೇ ಸುಳ್ಳ, ಹಾಗಾದ್ರೆ ಇಷ್ಟು ತಿಂಗಳು ಬರೋಬ್ಬರಿ 3 ರಿಂದ 4 ತಿಂಗಳು ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನೇ ನಾವೇ ಕಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಕೈಯಾರೆ ನಾವೇ ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡಿದ್ದೀವಿ, ಹಾಗಾದ್ರೆ ನಾವು ಮಾಡಿದ ತನಿಖೆ ಏನು ಅಂತ ಪೊಲೀಸರೇ ಅವರೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ಮೊನ್ನೆ ಉಲ್ಬಣ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಇದೆಲ್ಲವನ್ನ ಉಲ್ಲೇಖ ಮಾಡ್ತಿದ್ದಾರೆ.
ಪೊಲೀಸರ ತನಿಖೆ ಎಂಥದ್ದಂತೂ ನಮಗೆ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ಪೊಲೀಸರ ತನಿಖೆ ಬಹಳ ಜಾಣ್ಮೆಯ ತನಿಖೆ ಅದು. ಇಂತಹ ಪ್ರಕರಣವನ್ನ ಅಷ್ಟು ಅಚ್ಚುಕಟ್ಟಾಗಿ ಭೇದಿಸಿದ್ದಾರೆ ಅಂದ್ರೆ ಅವ್ರಿಗೆ ಸಲ್ಯೂಟ್ ಹೇಳಲೇಬೇಕು. ಅಂತಹ ಅಧಿಕಾರಿಗಳ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಮಾತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸಿ.ವಿ. ನಾಗೇಶ್ ಅವರಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಏನಿಹಾವ್ ಇಲ್ಲಿ ಒಂದ್ ಕಡೆ ಘಟಾನುಘಟಿ ವಕೀಲರ ನಡುವೆ ವಾದ ಪ್ರತಿವಾದ ಈಗಾಗಲೇ ಅಂತಿಮ ಘಟ್ಟಕ್ಕೆ ತಲುಪಿರುವಂಥದ್ದು. ನಟ ದರ್ಶನ್ ಅವರಿಗೆ ಬೇಲ್ ಆಗುತ್ತೆ ಅಂತ ಇತ್ತ ಅವರ ಅಭಿಮಾನಿಗಳು ಈಗರ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಹಾರ, ತುರಾಯಿ, ಪಟಾಕಿ, ಅವರ ಬ್ಯಾನರ್ಗಳು ಒಂದಲ್ಲ ಎರಡಲ್ಲ ಅವ್ರು ರಿಲೀಸ್ ಆಗ್ಲಿ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಬಟ್ ಒಂದು ಪ್ರಶ್ನೆ, ನಟ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತಾ, ಆಗೇ ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಮಾತ್ರ ಮೂಡ್ತಾ ಇರುವಂತದ್ದು. ನೋಡೋಣ, ಸಿ.ವಿ. ನಾಗೇಶ್ ಅವರ ಮೇಲೆ ನಿಂತಿದೆ. ಅವರು ಮಂಡಿಸುವಂತಹ ವಾದದ ಮೇಲೆ ನಟ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತಾ, ಅಗೇನ್ ಬಳ್ಳಾರಿ ಜೈಲೇ ಗತಿನ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಇದು ಕನ್ನಡಿಗರ ಧ್ವನಿ.